ಗುರುಗಳು ಒಬ್ಬರನ್ನ ಹಿಡಿದ್ರೆ ಎಲ್ಲರ ಅನುಗ್ರಹ ನಮಗಾಗತ್ತಂತೆ. ನಮ್ಗೆಲ್ರಿಗೂ ಅನುಗ್ರಹ ಬೇಕು. ನಮ್ಮ ಹತ್ರ ಎಲ್ಲ ಇದೆ, ಆದ್ರೆ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇದೆ. ಕಲಿ ಎಲ್ಲಿಲ್ಲ? ಕಲಿ ಎಲ್ಲ ಕಡೆ ಇದ್ದಾನೆ. ಕಲಹ ಯಾರ ಮನೇಲಿಲ್ಲ? ಕಲಿ ಇರದ ಸ್ಥಳವಿಲ್ಲ, ಕಲಹವಿಲ್ಲದ ಮನೆ ಇಲ್ಲ ಅಂತ. ಅದನ್ನ ಯಾರು ಕಳಿಬೇಕು? ಅದನ್ನ ಯಾರು ಕಳಿಬೇಕು ಅಂದ್ರೆ ಗುರುಗಳೇ ಕಳಿಬೇಕು. ಅಂತ ಗುರುಗಳು ರಾಘವೇಂದ್ರ ಸ್ವಾಮಿಗಳು. ಪೂರ್ವಾರಾಧನೆ ದಿನ ನಮ್ಮನ್ನು ನೋಡ್ತಾರಂತೆ, ಯಾರ್ಯಾರು ಬಂದಿದ್ದಾರೆ ಸೇವೆ ಮಾಡಕ್ಕೆ ಅಂತ. ಮಧ್ಯಾರಾಧನೆ ದಿನ ನೋಡ್ತಾರೆ ಏನೇನ್ ಸೇವೆ ಮಾಡಿದ್ರು ಅಂತ. ಉತ್ತರಾರಾಧನೆ ದಿನ ಯಾರ್ಯಾರು 2 ದಿನ ಏನ್ ಸೇವೆ ಮಾಡಿದ್ದಾರೆ ಅವ್ರಿಗೆ ಬೇಕಾದ ಫಲ ಎಲ್ಲ ಕೊಡ್ತಾರಂತೆ ಗುರು ಸಾರ್ವಭೌಮರು. ಅಂತ ಗುರುಗಳ ಆರಾಧನೆ ನೀವೆಲ್ಲರೂ ಕೂಡ ಶ್ರೀ ರಾಘವೇಂದ್ರಾಯ ನಮಃ ಅಂತ ಎಷ್ಟಾಗತ್ತೋ ಅಷ್ಟು ಬಾರಿ ಜಪ ಮಾಡ್ರಿ. ಓಂ ಅಂತ ಸೇರಿಸಬಾರದು, ಶ್ರೀ ರಾಘವೇಂದ್ರಾಯ ನಮಃ ಅಂತ ಜಪ ಮಾಡಿ ರಾಯರಿಗೆ ಬಂದು ಅರ್ಪಣೆ ಮಾಡಿ ಆ ರಾಯರ ಅನುಗ್ರಹವನ್ನ ಪಡೀರಿ. ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ, ರಾಘವೇಂದ್ರ 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 ಪಾಹಿ ಮಾಂ, ರಾಘವೇಂದ್ರ 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 ರಕ್ಷ ಮಾಂ, ರಾಘವೇಂದ್ರ ಪಾಹಿ ಮಾಂ, ರಾಘವೇಂದ್ರ ರಕ್ಷ ಮಾಂ.